ಉಡುಪಿ ಗ್ರಾಮೀಣ ಬಂಟರ ಸಂಘದ ಸಭಾಭವನ ನಿರ್ಮಾಣ ಮತ್ತು ಡೆವಲಪ್ಮೆಂಟ್ ಸಮಿತಿ ಚಾರಿಟೇಬಲ್ ಟ್ರಸ್ಟ್ ಕುಂತಳನಗರ ಮಣಿಪುರ ಇವರ ವತಿಯಿಂದ ಹಾಗೂ ಎಂಆರ್ಜಿ ಗ್ರೂಪ್ ಸಹಕಾರದೊಂದಿಗೆ 2025ರ ಉಚಿತ ಬೃಹತ್ ಉದ್ಯೋಗ ಮೇಳವು ಮುಂದಿನ ತಿಂಗಳು ನವೆಂಬರ್ 6ರಂದು ನಡೆಯಲಿದೆ ಎಂದು ಉಡುಪಿ ಗ್ರಾಮೀಣ ಬಂಟರ ಸಂಘದ ಸಭಾಭವನ ನಿರ್ಮಾಣ ಮತ್ತು ಡೆವಲಪ್ಮೆಂಟ್ ಸಮಿತಿಯ ಅಧ್ಯಕ್ಷರಾದ ಅಶೋಕ್ ಕುಮಾರ್ ಶೆಟ್ಟಿ ಅವರು ತಿಳಿಸಿದ್ದಾರೆ. ಉಡುಪಿ ಗ್ರಾಮೀಣ ಬಂಟರ ಸಂಘದ ಸಭಾಭವನ ನಿರ್ಮಾಣ ಮತ್ತು ಡೆವಲಪ್ಮೆಂಟ್ ಸಮಿತಿ ಚಾರಿಟೇಬಲ್ ಟ್ರಸ್ಟ್ ಕಾಂತಳನಗರ ಮಣಿಪುರ ಗ್ರಾಮದಲ್ಲಿ ಸ್ಥಾಪಿಸಿದ ಕೌಶಲ್ಯಾಭಿವೃದ್ಧಿ ಕೇಂದ್ರ ಕಳೆದ 3 ವರ್ಷಗಳಿಂದ ಗ್ರಾಮೀಣ ಯುವಕರು ಮತ್ತು ಮಹಿಳೆಯರ ಜೀವನದಲ್ಲಿ ಬದಲಾವಣೆ ತರಲು ಯಶಸ್ವಿಯಾಗಿದೆ. ಹಾಗೂ ಈ ಅವಧಿಯಲ್ಲಿ ಕೇಂದ್ರವು 1450 ವಿದ್ಯಾರ್ಥಿಗಳಿಗೆ ಕೌಶಲ್ಯಾಭಿವೃದ್ಧಿ ತರಬೇತಿ, 450 ಮಹಿಳೆಯರಿಗೆ ಉದ್ಯಮಶೀಲತಾ ಮಾರ್ಗದರ್ಶನ, 400 ಮಂದಿಗೆ ಡಿಜಿಟಲ್ ಸಾಕ್ಷರತಾ ತರಬೇತಿ ಅಲ್ ಕಾರ್ಗೋ ಸಹಕಾರದಿಂದ ನೀಡಿದೆ. ಅಲ್ಲದೆ ಎಂಆರ್ಜಿ ಗ್ರೂಪ್ ಸಹಕಾರದೊಂದಿಗೆ ಆಯೋಜಿಸಿದ 3 ಬೃಹತ್ ಉದ್ಯೋಗ ಮೇಳದಲ್ಲಿ 2100ಕ್ಕೂ ಹೆಚ್ಚು ಯುವಕರಿಗೆ ಉದ್ಯೋಗಾವಕಾಶ ದೊರಕಿದೆ. ಅಂತೆಯೇ 2025ರ ಬೃಹತ್ ಉದ್ಯೋಗ ಮೇಳವು ಮುಂದಿನ ನವೆಂಬರ್ 6ರಂದು ಕುಂತಳನಗರದಲ್ಲಿರುವ ಆಶಾ ಪ್ರಕಾಶ್ ಶೆಟ್ಟಿ ಕನ್ವೆನ್ಷನ್ ಸೆಂಟರ್ ಹಾಗೂ ಕೌಶಲಾಭಿವೃದ್ಧಿ ಕೇಂದ್ರದಲ್ಲಿ ಬೃಹತ್ ಉದ್ಯೋಗ ಮೇಳ ನಡೆಯಲಿದ್ದು, ಈಗಾಗಲೇ ಹಲವು ಪ್ರತಿಷ್ಠಿತ ಕಂಪನಿಗಳು ನೋಂದಾಯಿಸಿಕೊಂಡಿರುತ್ತವೆ. 1000ಕ್ಕೂ ಹೆಚ್ಚು ಇಂಜಿನಿಯರಿಂಗ್, ಡಿಪ್ಲೊಮೊ, ಐಟಿಐ, ಪದವಿ ಹಾಗೂ ಎಂಬಿಎ ವಿದ್ಯಾರ್ಥಿಗಳಿಗೆ ಸಂದರ್ಶನಕ್ಕೆ ಅವಕಾಶ ಲಭ್ಯವಾಗಲಿದೆ. ಈ ಕಾರ್ಯಕ್ರಮಗಳಿಗೆ ಅಲ್ ಕಾರ್ಗೋ, ಎಂಆರ್ಜಿ ಗ್ರೂಪ್, ಆರ್ಗಾನಿಕ್ ಇಂಡಸ್ಟ್ರೀಸ್, ಔಮಾ ಇಂಡಿಯಾ, ಸ್ಟೀಲ್ ಸ್ಟ್ರಾಂಗ್, ಎಸ್ಎನ್ಎಎ ಮುಂತಾದ ಸಂಸ್ಥೆಗಳು ಸಹಕರಿಸುತ್ತಿವೆ. ಗ್ರಾಮೀಣ ಯುವಕರಿಗೆ ಉದ್ಯೋಗ ಹಾಗೂ ಸ್ವಯಂ ಉದ್ಯೋಗದ ದಾರಿ ತೋರಿಸುವ ಮೂಲಕ ನಿರುದ್ಯೋಗ ಸಮಸ್ಯೆ ನಿವಾರಣೆಗೆ ದಾರಿ ತೋರಿಸುತ್ತಿರುವ ಈ ಅಭಿಯಾನ ಸಮಾಜದಲ್ಲಿ ಮೆಚ್ಚುಗೆಗೆ ಪಾತ್ರವಾಗಿದೆ ಹಾಗೂ ಪೂರ್ವ ತಯಾರಿಯೊಂದಿಗೆ ಅವಕಾಶದ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಉದ್ಯೋಗ ಮೇಳದ ಟ್ರಸ್ಟ್ನ ಅಧ್ಯಕ್ಷರು, ಉಡುಪಿ ಗ್ರಾಮೀಣ ಬಂಟರ ಸಂಘದ ಸಭಾಭವನ ನಿರ್ಮಾಣ ಮತ್ತು ಡೆವಲಪ್ಮೆಂಟ್ ಸಮಿತಿಯ ಅಶೋಕ್ ಕುಮಾರ್ ಶೆಟ್ಟಿ ಅವರು ತಿಳಿಸಿದ್ದಾರೆ. ಉಡುಪಿ ಗ್ರಾಮೀಣ ಬಂಟರ ಸಂಘದ ಸಭಾಭವನ ಮತ್ತು ನಿರ್ಮಾಣ ಎಂಬ ಒಂದು ಟ್ರಸ್ಟಿನ ಮುಖಾಂತರ ನಾವು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಈ ಚಾರಿಟೇಬಲ್ ಟ್ರಸ್ಟ್ ಮಣಿಪುರ ಗ್ರಾಮದ ಕುಂತಳನಗರದಲ್ಲಿದ್ದು, ಅಲ್ಲಿ ಆಶಾ ಪ್ರಕಾಶ್ ಶೆಟ್ಟಿ ಕನ್ವೆನ್ಷನ್ ಸೆಂಟರಿನ 1ನೇ ಮಾಳಿಗೆಯಲ್ಲಿ ನಾವು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಅನ್ನು ಸ್ಥಾಪಿಸಿದ್ದೇವೆ. ಸುಮಾರು 3.5 ವರ್ಷದಿಂದ ನಿರಂತರವಾಗಿ ಇಲ್ಲಿ ಯುವ ಶಕ್ತಿಗಳಿಗೆ ಟ್ರೈನಿಂಗ್ ಕೊಡುವ ಮೂಲಕ ಅವರನ್ನು ಸಬಲೀಕರಣ ಮಾಡುವುದು ಮಾತ್ರವಲ್ಲದೆ ವಿದ್ಯಾರ್ಥಿಗಳನ್ನು, ಮಹಿಳೆಯರನ್ನು ಮತ್ತು ರೈತರನ್ನು ಸಬಲೀಕರಣ ಮಾಡುವ ಮೂಲಕ ಗ್ರಾಮೀಣಾಭಿವೃದ್ಧಿ ಮಾಡುವುದೇ ನಮ್ಮ ಈ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ನ ಮುಖ್ಯ ಉದ್ದೇಶವಾಗಿದೆ. ನಾವು ಉದ್ಯಮಶೀಲತೆಯಿಂದ ಗ್ರಾಮೀಣಾಭಿವೃದ್ಧಿ ಅಂತ ಒಂದು ಸ್ಲೋಗನ್ ಅನ್ನು ನಮ್ಮ ಟ್ರಸ್ಟ್ ಮುಖಾಂತರ ಮಾಡಿದ್ದೇವೆ. ಅದರ ಮುಖಾಂತರ ನಾವು ಮುಖ್ಯವಾಗಿ ಅಂತಿಮ ವರ್ಷದ ಡಿಗ್ರಿ, ಇಂಜಿನಿಯರಿಂಗ್, ಡಿಪ್ಲೊಮೊ, ಐಟಿಐ ವಿದ್ಯಾರ್ಥಿಗಳಿಗೆ ನಿರಂತರವಾಗಿ 2 ದಿವಸದ ಟ್ರೈನಿಂಗ್ ಪ್ರೋಗ್ರಾಮ್ ಅನ್ನು ಹಮ್ಮಿಕೊಂಡಿದೆ. ಈ ಎಲ್ಲ ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನು ನಾವು ಉಚಿತವಾಗಿ ಮಾಡ್ತಾ ಇದ್ದೇವೆ. ವಿದ್ಯಾರ್ಥಿಗಳಿಗೂ ಯಾವ ತರ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಯಾವ ತರ ಇಂಟರ್ವ್ಯೂ ಫೇಸ್ ಮಾಡಬಹುದು, ಯಾವ ತರ ಲೀಡರ್ಶಿಪ್ ಡೆವಲಪ್ ಮಾಡಬಹುದು, ಯಾವ ಟೈಪಿನ ಉದ್ಯೋಗವನ್ನು ಮಾಡಬಹುದು, ಯಾವ ಟೈಪಿನ ಸ್ವಉದ್ಯೋಗ ಮಾಡಬಹುದು, ಕಮ್ಯುನಿಕೇಶನ್ ಸ್ಕಿಲ್ ಹೇಗೆ ಡೆವಲಪ್ ಮಾಡಬಹುದು, ಮಾತ್ರವಲ್ಲದೆ ಸಕ್ಸಸ್ಫುಲ್ ಎಂಟರ್ಪ್ರಿನಿಯರ್ಸ್ ಅನ್ನು ಕರೆದು ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬಿಸುವುದು ಮಾತ್ರವಲ್ಲದೆ ಸರ್ಕಾರದಿಂದ ಯಾವುದೆಲ್ಲ ಅನುದಾನ ಹೊಸ ಉದ್ದಿಮೆ ಮಾಡಲು ಸಹಕಾರವಾಗ್ತದೆ ಎಂಬ ಬಗ್ಗೆ ಅವರಿಗೆ ಮಾಹಿತಿ ನೀಡುವುದು ಈ ಒಂದು 2 ದಿವಸದಲ್ಲಿ ಈ ಕಾರ್ಯಕ್ರಮದಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಅವರಿಗೆ ಹೇಳ್ತೇವೆ. ಇದಕ್ಕೆ ನಮ್ಗೆ ರಿಸೋರ್ಸ್ ಟೀಮ್ ನಾವು ಮಾಯಾ ಯೂನಿವರ್ಸಿಟಿ, ನಿಟ್ಟೆ ಯೂನಿವರ್ಸಿಟಿ, ಬಂಟಕಲ್ ಇಂಜಿನಿಯರಿಂಗ್ ಕಾಲೇಜಿನ ನುರಿತ ತಜ್ಞರು ಬಂದು ಈ ವಿದ್ಯಾರ್ಥಿಗಳಿಗೆ ಎಂಟರ್ಪ್ರಿನಿಯರ್ಶಿಪ್ ಡೆವಲಪ್ಮೆಂಟ್ ಬಗ್ಗೆ ಕಾರ್ಯಕ್ರಮವನ್ನು ನಿರೂಪಿಸಿದ್ದೇವೆ. ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರೆ.